ಸಂಘಟನೆಯಿಂದ ತಾವು ಜೈನ ಸಮುದಾಯದಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀರಾ, ತಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಾ. ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಾವು ಸಂಪೂರ್ಣ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೇವೆ, ಕೇವಲ ಸಚಿವರಿಗಲ್ಲ, ಎಲ್ಲ ಸರ್ಕಾರದ ಪ್ರತಿನಿಧಿಗೆ ಹೇಳಕ್ ಇಷ್ಟಪಡ್ತೇವೆ. ಜೈನ ಸಮುದಾಯವನ್ನ ಅಷ್ಟು ಕೇವಲವಾಗಿ ತಗೋಬೇಡಿ. ಅತಿ ಪುರಾತನವಾದ ಧರ್ಮ ಮತ್ತು ಈ ಭೂಮಿಯಲ್ಲಿ ಹುಟ್ಟಿದ ಧರ್ಮ, ಈ ಧರ್ಮನ ಉಳಿಸ್ಬೇಕು. ನಾವು ಅಲ್ಪಸಂಖ್ಯಾತರಲ್ಲೇ ಅಲ್ಪಸಂಖ್ಯಾತರು, ಮೈಕ್ರೋ ಅಲ್ಪಸಂಖ್ಯಾತರಾಗ್ಬಿಟ್ಟಿದ್ದೇವೆ ಈಗ. ಆದ್ರಿಂದ ಈಗೆಲ್ಲ ಅಲ್ಪಸಂಖ್ಯಾತರಿಗೆ ಏನ್ ಕೊಡ್ತಾ ಇದ್ದೀರೋ ಅದ್ರಲ್ಲಿ 20% ನಾವು ಕೇಳ್ತಾ ಇದ್ದೀವಿ. ನಾವೇನು 100% ಕೇಳ್ತಾ ಇಲ್ಲ. ಅವ್ರಿಗೆಲ್ಲ ಬೇರೆ ಅಲ್ಪಸಂಖ್ಯಾತರಿಗೆ ಏನ್ ಕೊಡ್ತಾ ಇದ್ದೀರೋ ಅದ್ರಲ್ಲಿ 20% ಏನ್ ಅನುದಾನ ಬರ್ತೈತೋ ಅದ್ರಲ್ಲಿ 20% ನಮಗೆ ಕೊಡಿ, ನಮ್ಮ ರಕ್ಷಣೆ ಕೊಡಿ. ನಮಗೆ ಬೇಕಾಗಿರೋ ಬಹಳ ಮಿನಿಮಮ್ 415 ಹಾಸ್ಟೆಲ್ ಕಟ್ಟಿಸ್ತೀರಾ, ಅದ್ರಲ್ಲಿ 45-50 ಹಾಸ್ಟೆಲ್ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ. ನಾವು ಸಸ್ಯಾಹಾರಿಗಳು, ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕಟ್ಸಕ್ ಕೊಡಕ್ಕಾಗಲ್ಲ ಅಂದ್ರೆ ಮತ್ತೇನು ಉಪಯೋಗ? ನೀವು ನಮ್ಮ ಬಸದಿಗಳನ್ನ ರಕ್ಷಣೆ ಮಾಡಕ್ಕಾಗಲ್ಲ, ನಮ್ಮ ಬಸದಿಗಳು ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಅದನ್ನ ಮಾಡಕ್ಕಾಗಲ್ಲ ಅಂದ್ರೆ ನೀವು ಸರ್ಕಾರದಲ್ಲಿ ಕುತ್ಕೊಂಡಿರೋದು ಯಾಕೆ? ಯಾವುದೇ ಸರ್ಕಾರ ಇರ್ಲಿ, ಈ ಸರ್ಕಾರ ಆ ಸರ್ಕಾರ ಅಂತ ಅವ್ರ ಜವಾಬ್ದಾರಿ ಇರ್ತದೆ. ಮತ್ತೆ ಹೇಳ್ತಾರೆ ಜಾತ್ಯತೀತ ಸರ್ಕಾರ ಅಂತ ಹೇಳ್ತಾರೆ. ಎಲ್ಲಿ ಜಾತ್ಯತೀತ? ಯಾವುದೇ ರೀತಿಯ ಒಂದು ಸೈಡು ಓಟ್ ಏನಂದ್ರೆ ಎಲ್ಲ ಓಟಿನ ಅಧಿಕಾರ. ಯಾವುದು ನಿಮ್ಮ ಹತ್ರ ಓಟ್ ಚೆನ್ನಾಗಿದ್ರೆ ಸಾಕು, ನಿಮಗೆ ಅನುಕೂಲ ಸಿಗ್ತದೆ. ನಾವು ತೀರಾ ಅಲ್ಪಸಂಖ್ಯಾತರು, ನಾವೊಂದು 15-20 ಲಕ್ಷ ಜನ ಇರುವಂತ ಜನಸಂಖ್ಯೆ ಇರೋರು. ಮತ್ತೆ ಪ್ಯೂರ್ಲಿ ಇದೇ ಭೂಮಿಯಲ್ಲಿ ಹುಟ್ಟಿದ್ದ ಧರ್ಮ ನಮ್ದು. ಈ ಭೂಮಿಯಲ್ಲಿ ಹುಟ್ಟಿದ ಧರ್ಮ, ನಾವು ಎಲ್ಲಿಂದ ಹೊರಗಿಂದ ಬಂದಿರೋ ಧರ್ಮ ಅಲ್ಲ ಇದು. ಈ ದೇಶದಲ್ಲಿ ಹುಟ್ಟಿರೋ ಧರ್ಮ. ಇದು ನೀವು ಸಂರಕ್ಷಣೆ ನೀವು ಕೊಡ್ಲಿಲ್ಲ ಅಂದ್ರೆ, ನಮ್ಮ ಜನ ಕೊಡ್ಲಿಲ್ಲ ಅಂದ್ರೆ, ನಮ್ಮ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಇವರು ಇದೇ ರೀತಿ ನಡೆಸ್ತಾ ಹೋದ್ರೆ ನಾವು ಯಾವತ್ತೂ ಹೋರಾಟಗಳು ಮಾಡಿದ್ದಿಲ್ಲ. ನಾವು ಯಾವತ್ತೂ ರೋಡಿಗೆ ಬಂದು ಹೋರಾಟಗಳು ಮಾಡಿದ್ದಿಲ್ಲ. ನಾವು ಬಂದು ಹೋರಾಟ ಮಾಡಲ್ಲ, ಆದ್ರೆ ಶಾಂತಿಯುತವಾಗಿ ಹೋರಾಟವನ್ನು ನಡೆಸ್ಬೇಕು. ಜೈನ ಸಮುದಾಯ ಅಂದ್ರೆ ಶಾಂತಿ, ನೆಮ್ಮದಿ, ಸೌಹಾರ್ದತೆ. ಓಕೆ, ಗುಡ್ನೆಸ್ ಸರ್, ಎಲ್ಲರ ಮನಸ್ಸಲ್ಲೂ ಇದೆ ಒಂದು ಶಾಂತಿ, ನೆಮ್ಮದಿ, ಸೌಹಾರ್ದತೆ ಅಂತ. ಬಟ್ ಇಷ್ಟು ಜನ ನೀವು ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀರಾ. ಇನ್ನಷ್ಟು ಮೊದಲಷ್ಟು ನಿಮ್ಮ ಪ್ರತಿಭಟನೆಗೆ ಸಾಥ್ ಕೊಟ್ಟು ಬಂದಿದ್ದಿದ್ರೆ ಇದೇ ವಿಷಯ ನಾನು ಇದೇ ವಿಷಯ ಹೇಳ್ತಾ ಇರೋ ಸರ್. ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ಹೋರಾಟಕ್ಕೆ ಬೆಳಿಗ್ಗೆ ರೋಡಿಗೆ ಬಂದಿದ್ದೇವೆ. ಇಲ್ಲಿ ಬಂದು ಸತ್ಯಾಗ್ರಹಕ್ಕೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ. ಆದ್ರಿಂದ ಇದು ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಬರುವಂತ ದಿನಗಳಲ್ಲಿ ಸಂಪೂರ್ಣವಾಗಿ ನಾವು ಇಲ್ಲೆಲ್ಲೋ ಮೆಸೇಜ್ ಕೊಡೋದ್ರಲ್ಲಿ ಲೇಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಾವೆಲ್ಲ ಪೂರ್ತಿ ಸಮಾಜ ಒಟ್ಟಿಗೆ ಬಂದು ನಿಂತು ಈ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸರ್. ನನ್ನ ಹೆಸರು ಇಂದ್ರಕುಮಾರ್ ಅಂತೇಳಿ, ಜೈನ್ ಸಮಾಜದ ವ್ಯಕ್ತಿ ಮತ್ತು ಜೈನ್ ಡೆವಲಪ್ಮೆಂಟ್ ಫೋರಂ ನ ಚೇರ್ಪರ್ಸನ್. ಹೋರಾಟ ಗೆಲ್ಲುವವರೆಗೂ ಹೋರಾಟ, ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಮ್ಮ ನಿಗಮ ಮಂಡಳಿ ಬೇಕು, ನಮ್ಮ ನಿಗಮ ಮಂಡಳಿ ಬೇಕು, ನಮ್ಮ ನಿಗಮ ಮಂಡಳಿ ಬೇಕು, ಜೈನ ನಿಗಮ ಮಂಡಳಿ ಬೇಕು, ಜೈನ ನಿಗಮ ಮಂಡಳಿ, ಜೈನ ವಿದ್ಯಾರ್ಥಿ ನಿಲಯ, ಜೈನ ವಿದ್ಯಾರ್ಥಿ ನಿಲಯ, ಜೈನ ವಿದ್ಯಾರ್ಥಿ ನಿಲಯ. ಬಸದಿಯ ಸುರಕ್ಷತೆ, ಬಸದಿಯ ಸುರಕ್ಷತೆ, ಬಸದಿಯ ಸುರಕ್ಷತೆ ನಮ್ಮ ಹಕ್ಕು, ನಮ್ಮ ನ್ಯಾಯ ನಮ್ಮ ಹಕ್ಕು, ನಮ್ಮ ನ್ಯಾಯ ನಮ್ಮ ಹಕ್ಕು, ನಮ್ಮ